ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಶೂನ್ಯ ಮಾಸ, ಸಂಕ್ರಾಂತಿ ಕಳೆದು ಅಮಾಸೆ ಕಳೀತಿದ್ದಂಗೆ ಶುಭ ಸಮಾರಂಭಗಳು ಶುರುವಾಗ್ತವೆ. ಈಗೇನು ಮಾಡ್ತದೆ, ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ಹೋದಾಗ ಅರ್ಧಕ್ಕರ್ಧ ಆಹಾರ ಪದಾರ್ಥಗಳನ್ನು ಎಲೆ ಮೇಲೆ ಬಿಟ್ಟಿರ್ತಾರೆ. ಗೋಕರ್ಣಕ್ಕೆ ಹೋದಾಗ ಒಂದು ಮಾತು ಹೇಳ್ತಾರೆ, ಪ್ರತಿಯೊಂದು ಹಗಳಿಗೂ ಜೀವ ತುಂಬುವ ಶಕ್ತಿ ಇರುತ್ತದೆ, ದಯವಿಟ್ಟು ಅನ್ನವನ್ನು ವ್ಯರ್ಥ ಮಾಡಬೇಡಿ ಅಂತ. ಆ ಆಹಾರ ಪದಾರ್ಥಗಳನ್ನು ಬೆಳೆಯೋದಿಕ್ಕೆ ರೈತ 3-4 ತಿಂಗಳು ಹಗಲು ರಾತ್ರಿ ಎಂದೆ ಹಾವು ಚೆವಳುಗಳ ಭಯದಲ್ಲಿ ರಾತ್ರಿ 3 ಗಂಟೆ, 12 ಗಂಟೆ, 9 ಗಂಟೆಗೆ ಅಲಾರಾಮ್ ನಿಲ್ಸ್ಕೊಂಡು ಕರೆಂಟ್ ಬಂದಾಗ ನೀರು ತಿರುಗಿಸಿ ಅವೆಲ್ಲವನ್ನ ಸ್ವಚ್ಛ ಮಾಡಿ ತಂದು ಮಾರುಕಟ್ಟೆಗೆ ಹಾಕಿರ್ತಾನೆ. ಆ ಶ್ರಮ ಎಲ್ಲ ನಮಗೆ ಗೊತ್ತಿಲ್ಲ. ಅಲ್ಲಿ ಊಟ ಮಾಡೋರಿಗೆ, ಆ ಕಾರ್ಯಕ್ರಮ ಮಾಡೋರ್ ಕಷ್ಟ ಸುಖನೂ ಗೊತ್ತಿಲ್ಲ. ಸಾಲ ಮಾಡಿ ತಂದಿದ್ದಾನೋ, ಇದರೇನಾರ ಜಮೀನ ಮಾರ್ಬಿಟ್ಟು ತಂದಿದ್ದಾನೋ, ಮಕ್ಕಳು ಮದುವೆ ಮಾಡ್ತಾ ಇರೋನು. ಸತ್ತವರ ಮನೆಯಲ್ಲಿ ಸೂತ್ಕ ಇರ್ತದೆ, ನೋವು ಇರ್ತದೆ, ಕಳೆದುಕೊಂಡಂತಹ ನೋವು. ಆದರೂ ಅವರು ಕಷ್ಟ ಬಿದ್ದು 4-6 ಜನಕ್ಕೆ ಅನ್ನ ಹಾಕಬೇಕು ಅಂತೇಳಿ ಒಳ್ಳೊಳ್ಳೆ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಮಾಡಿರ್ತಾರೆ. ಆದರೆ ಎಲೆ ಮೇಲೆ ಊಟ ಬಿಡೋದು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ. ನೀವು ಭಟ್ರ ಜೊತೆಲಿ ಮಾತಾಡೋಕೆ ಇಷ್ಟವಿಲ್ಲ, ಬೇಡಿ, ದೇವರು ಬಾಯಿ ಕೊಟ್ಟವನೆ. ಬೇಡವಿಲ್ಲದ ಪದಾರ್ಥವನ್ನು ಹಿಂಗಂದ್ರು ಸಾಕು, ಕೈ ಅವನ ಹಾಕಲ್ಲ. ನಮ್ಮ ಮನೇಲಿ ನಾವು ಐಸ್ ಕ್ರೀಮ್ ತಂದರೆ, ಕೋನ್ ಐಸ್ ತಂದರೆ ಮೊದಲು ಆ ಮೇಲ್ಗಡೆದು ಇರ್ತದಲ್ಲ, ಹಿಂಗೆ ಕಿತ್ಬಿಟ್ಟು ಹಿಂಗೆ ನೆಕ್ಕೋತೀವಿ. ಅದೇ ರೀತಿ ಕಪ್ ಐಸ್ ಬಂದ್ರೂ ಹಿಂಗೆ ನೆಕ್ಕೋತೀವಿ. ಲಾಸ್ಟ್ಗೆ ಕಪ್ಪ ಬಿಸಾಕ್ತಾ ಇದ್ರೆ ನಾಲಿಗೆ ಹಾಕಿ ನೆಕ್ತೀವಿ. ಲಾಸ್ಟು ಆ ಬೋಟಿ ಇರ್ತದಲ್ಲ, ಕೋನ್ ಐಸ್ ಒಂದು ಅದನ್ನೂ ಬಿಡಲ್ಲ, ಕರ್ಮ ಅಂತ ತಿನ್ಕೋತೀವಿ. ಯಾಕೆ? ಆ ಪದಾರ್ಥಕ್ಕೆ ನಮ್ಮನೆ ದುಡ್ಡು ಕೊಟ್ಟಿರ್ತೀವಿ, ಅದ್ರ ಬೆಲೆ ನಮ್ಗೆ ಅರ್ಥ ಆಯ್ತದೆ. ಆದರೆ ಕಾರ್ಯಕ್ರಮಗಳು ಹೋದಂಗೆ ಆ ರೀತಿ ಅಲ್ವಲ್ಲ. ಯಾರೋ ಪುಣ್ಯಾತ್ಮ ಮಾಡ್ಸಾಕಿರ್ತಾನೆ. ಈಗ ಯಾವುದೋ ಒಂದು ಸ್ವೀಟ್ ತಿನ್ನಬೇಕು ಅನ್ನಿ, ಒಂದು ಜಾಂಗೀರೋ, ಒಂದು ಮೈಸೂರು ಪಾಕೋ, ಕನಿಷ್ಠ 20 ರೂಪಾಯಿ ಕೊಡಬೇಕು. ಬೇಕ್ರಿಗಳಲ್ಲಿ ಹೋದ್ರೆ ಒಂದು ಎಷ್ಟು ಅಂತ ಕೇಳಿ, ಒಂದು 20 ರೂಪಾಯಿ, ಕಡಿಮೆ ಅಂದರೂ 20 ರೂಪಾಯಿ ಹೇಳ್ತಾರೆ. ಆ 20 ರೂಪಾಯಿ ನಾವು ಕೊಟ್ಟು ತಿಂದಾಗ ಏನು ಮಾಡ್ತೀವಿ? ಬಿಸಾಕ್ಬಿಡ್ತೀವ? ನಮ್ಮನೇಲಿದ್ದಾಗ ಸ್ವಲ್ಪ ಚುಂಗಿಡಿದಿರಲಿ, ಸ್ವಲ್ಪ ಸ್ಮೆಲ್ ಬರ್ತಾ ಇದ್ರು ತಿನ್ಕೋತೀವಿ. ಅಯ್ಯೋ, ದುಡ್ಡು ಕೊಡ್ತಂದೀವಿ, ವೇಸ್ಟ್ ಆಗೋಯ್ತದೆ ಅಂತ. ಅದು ನಮ್ಮನೆಯ ಮನಸ್ಥಿತಿ ಆಗಿರ್ತದೆ. ಆದರೆ ಅಲ್ಲಿ ಬೇಕಾಬಿಟ್ಟಿ. ಇನ್ನು ಮಾಂಸಾಹಾರದ ವಿಚಾರಕ್ಕೆ ಹೋದ್ರೆ, ಬಿರಿಯಾನಿ ಹಾಕ್ಸ್ಕೊತೀರಿ, ಪೀಸ್ ಮಾಲ್ ಹತ್ರ ಎತ್ಕೊಂಡು ತಿನ್ಕೊಂಡಿರ್ತೀರ. ಅಲ್ಲಿ ಮಟನ್ ಪೀಸು, ಚಿಕನ್ ಪೀಸ್ ಇದ್ರೆ ಅನ್ನ ಹಂಗೆ ಬಿಟ್ಬಿಟ್ಟು ಬಂದಿರ್ತೀರಿ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ, ಐಸ್ ಕ್ರೀಮು ಆ ಕಪ್ಪೆಯಲ್ಲಿ ಹಿಂಗೆ ಹಾಕ್ಸ್ಕೊಂಡವ್ರೆ, ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗವ್ರೆ. ಯಾಕೆ? ಅವರು ಅದು ಕೊಟ್ಟಿರುವಂಥದ್ದು ದುಡ್ಡಲ್ವೇ? ಕಷ್ಟಪಟ್ಟಿರೋ ದುಡ್ಡಲ್ವೇ? ಅವ್ರು ಕಷ್ಟಪಟ್ಟಿರ್ತಾರೋ, ಹಂಗಾಮಿ ಸಂಪಾದನೆ ಮಾಡ್ತಿರೋ, ಅದು ಪಕ್ಕಕ್ಕೆ ಇಡೋಣ. ಆದರೆ ಬೆಳೆದಿರ್ತಾನಲ್ಲ, ಆಹಾರ ತಿನ್ನುವಂಥ ಎಲ್ಲ ಆಹಾರ ಪದಾರ್ಥಗಳು ಯಾವ್ಯಾವ ರೆಡಿ ಆಯ್ತವೋ ಎಲ್ಲವನ್ನು ರೈತ ಬೆಳೆದಿಂದ ಪದಾರ್ಥದಿಂದಲೇ ತಯಾರು ಮಾಡಬೇಕೆ ವಿನಃ ಯಾವುದೋ ಮಿಷಿನಿಂದ ತಯಾರು ಮಾಡೋದಲ್ಲ, ಯಾವುದೋ ಯಂತ್ರದ ಸಹಾಯದಿಂದ ತಿನ್ನುವ ಐಟಮ್ನ ಮಾಡೋಕ್ಕಾಗೋದಿಲ್ಲ. ರೈತ ಬೆಳೆದ ಪದಾರ್ಥವನ್ನೇ, ಕಚ್ಚಾ ಪದಾರ್ಥವನ್ನು ಸೋಸಿ ಶುದ್ಧ ಮಾಡಿ ಮತ್ತೊಂದು ತಿಂಡಿ ಮಾಡೋಕ್ಕೆ, ಆಹಾರ ಪದಾರ್ಥ ರೆಡಿ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಯಾರೋ ಒಬ್ಬ ಗುತ್ತಿಗೆದಾರನೋ, ರಾಜಕಾರಣಿಯೋ, ಇನ್ನೊಬ್ಬ ಮತ್ತೊಬ್ಬ ಮಗನೊಬ್ಬ ಮಾಡಿಸಿರ್ತಾನೆ ಅಂದ್ರೂ ಬೆಳೆದವರ ಶ್ರಮದ ಮೇಲಿರಲಿ. ಈಗ ನೀವು ಬೇಡ ಅಂತೀರಿ, ಮೈಸೂರು ಪಾಕ್ ಉಳ್ಕೋತವೆ, ಸ್ವೀಟ್ ಉಳ್ಕೋತವೆ, ಅಲ್ಲೋಗಿ ಯಾರು ಬಡವ್ರಿಗೆ, ಅಕ್ಕಪಕ್ಕದ ಮನೆಯವ್ರಿಗೆ, ಹಳ್ಳಿ ಕಡೆ ಕೊಟ್ಕೋತಾರೆ. ಇಲ್ಲೇ ಯಾವ್ದಾರ ಇನ್ನು ಅನ್ನ ಆಹಾರ ಉಳಿತೆ, ಯಾವ್ದಾರ ಒಂದು ಆಶ್ರಮಕ್ಕೆ ಕೊಟ್ಕೋತಾರೆ, ಅನಾಥ ಆಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕೊಟ್ಬಿಡ್ತಾರೆ. ಇಲ್ಲ ಆಹಾರ ಅದೇ ಎಷ್ಟೊತ್ತಾವ, ಅದೇ ಅನ್ನ ಆಹಾರ ಮಿಕ್ಕಿದ್ರೆ ಚೌಟ್ರಿಗಳಲ್ಲಿ ನಮ್ಗೆ ಮಾಹಿತಿ ಕೊಡಿ, ನಾವು ಬಂತಕ್ಕೆ ಹೋಗಿ ಇಲ್ಲದೆ ಇರು ಕೊಡ್ತೀವಿ ಅಂತ. ಹಿಂದೆ ಇತ್ತು, ಮನ್ಸ ದುಡಿಮೆ ಮಾಡ್ತಿದ್ನಲ್ಲ, ಬೆಳಗ್ಗೆ ಎದ್ದೋದ್ರೆ 2 ಎಕರೆ ಹೊಲ ಉಳ್ತಿದ್ದು, ಅಗೀತಿದ್ದು, ಈ ಟ್ಯಾಕ್ಟರು, ಟಿಲ್ಲರು, ರೋಟ್ರಿ, ಬಡ್ಲರು, ಈ ಥರದವೆಲ್ಲ ಕೃಷಿಗೆ ಬರದೇ ಇರುವಂಥದ್ದಲ್ಲಿ ದುಡಿತಿದ್ನಲ್ಲ ಹಳ್ಳಿ ಕಡೆ. ಇಷ್ಟೆಷ್ಟಪ್ಪ ಕಟ್ಟಿರೋರು ಮುದ್ದೆಯ.
ಒಂದ್ಸಲ ಮುದ್ದೆ ಕೊಟ್ಟರೆ ಇನ್ನೊಂದ್ಸಲ ಒಂದೇ ಸಲ ಮುದ್ದೆ ತೋರಿಸಿರೋದು ಇನ್ನೊಂದ್ಸಲ ತೋರಿಸು 100, 2 ಮುದ್ದೆ 100 ಇದ್ರು. ಅನ್ನ ಸಾಂಬಾರು ಒಂದೇ ಸಲ ತೋರಿಸಿರೋದು ಇನ್ನೊಂದ್ಸಲ ತೋರಿಸು ಬರು ಕೇಳಿ ಅನ್ನೋದು. ಆಮೇಲೆ ಮಜ್ಜಿಗೆ ಅನ್ನಕ್ಕೆ ಬರೋರು. 2 ಸಲ ಅನ್ನ ಸಾರು ಉಂಡು 2-3 ಸಲ ಮುದ್ದೆ ಉಂಡು ಕ್ಲೈಮ್ಯಾಕ್ಸ್ಗೆ ಮಜ್ಜಿಗೆ ಅನ್ನಕ್ಕೆ ಬರೋರು. ಈಗ ಹಾಗೆ ಎಲ್ಲ ರಸಮು ಮತ್ತೊಂದು ಮಗದೊಂದಿರಲಿಲ್ಲ. ಈಗೇನಾಗದೆ ಒಂದು 4-5 ಥರ ಪಲ್ಯ ಇರ್ತದೆ, ಒಂದಿಷ್ಟು ಥರ ಪಲಾವ್ ಇರ್ತದೆ, ಆಮೇಲೆ ಅನ್ನ ಸಾರು ಮಜ್ಜಿಗೆ ಅನ್ನ ಇರ್ತದೆ. ಇಷ್ಟು ತಿನ್ನೋಕ್ಕೂ ಕಷ್ಟ ಈಗಿನವ್ರಿಗೆ. ಯಾಕೆ? ಮೈಗೆ ಶಕ್ತಿ ಖರ್ಚಾಗ್ತಾ ಇಲ್ಲ, ಮೈಗೆ ದುಡಿಮೆ ಇಲ್ಲ, ಹೊಟ್ಟೆ ಸೀತಾ ಇಲ್ಲ, ತಿನ್ನುವ ಆಹಾರ ಕಡಿಮೆ ಆಯ್ತದೆ. ಅದಕ್ಕೆ ಹೇಳ್ತಿರು ದರಗೆ ದೊಡ್ಡವರು, ಅನ್ನ ಉಂಟು ಆಳಿಲ್ಲ. ಅನ್ನ ಇದೆ, ತಯಾರಾಗ್ತಾ ಇದೆ, ತಿನ್ನೋದಿಕ್ಕೆ ಆಗ್ತಾ ಇಲ್ಲ ಮನ್ಸನಿಗೆ. ಹಂಗನ್ಬಿಟ್ಟು ಬೇರೆಯವರು ನೀವು ತಿನ್ನಲಿಲ್ಲ ಇನ್ನೊಬ್ರು ತಿಂತಾರೆ. ದಯವಿಟ್ಟು ಅನ್ನವನ್ನು ವ್ಯರ್ಥ ಮಾಡಬೇಡಿ. ಈಗ ನಾನು 1-2 ವರ್ಷ ವ್ಯವಸಾಯ ಮಾಡಿದೆ. 2021 ಸಾರಿಗೆ ಸಂಸ್ಥೆ ಮುಸ್ಕರದ ಅವಧಿಯಲ್ಲಿ ವಜಾ ಮಾಡಿದಾಗ ನಾಮದಾರಿ ಜೋಳ ಬೆಳೀತಿದೆ, ಸೀಮೆ ಸೂಸಾಕಿ. 9 ಗಂಟೆ ರಾತ್ರಿ ಕರೆಂಟ್ ಬರೋದು, 12 ಗಂಟೆ ನೀರು ಕಟ್ಟುನಿ ನೈಟು. ತಿರ್ಗಾ ಒಂದು ವಾರ 12ರಿಂದ 3 ಗಂಟೆಗೆ ಬರೋದು, 3ರಿಂದ 6 ಗಂಟೆಗೆ ಬರೋದು. ವನ್ಯಮೃಗಗಳ ಭಯ, ಹಾವು ಚೇಳಿನ ಭಯ. ಈ ಥರ ನಾನು ಆಗ 2 ವರ್ಷ ವ್ಯವಸಾಯ ಮಾಡಿದ್ದೀನಿ. ಸಾಲದಕ್ಕೆ ನಾವು ಹಳ್ಳಿಯವರು. ಬೆಳೆಯೋ ಪದಾರ್ಥಗಳಿಗೆ ಎಷ್ಟು ಕಷ್ಟ, ಎಷ್ಟು ಶ್ರಮ, ಎಷ್ಟು ಬೆವರು ಸುರಿಸಿರ್ತಾನೆ ಆ ರೈತ, ಅದು ನಿಮ್ಮ ತಲೆಯಲ್ಲಿರಬೇಕು. ಅದಾದಮೇಲೆ ಇಲ್ಲಿ ಈ ಉಪಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮದುವೆ ಮಾಡ್ತಾ ಇರೋನು, ಬೀಗ್ರವತಾರ ಮಾಡ್ತಾ ಇರೋನು, ತಿಥಿ ಮಾಡ್ತಾ ಇರೋನು, ಅವನು ಏನೇನು ಕಷ್ಟ ಬಿದ್ದು ತಂದಿದ್ದಾನೋ, ನಮಗೆ ತಿನ್ನಿಸ್ತಾ ಇದ್ದಾನೋ ಅನ್ನೋಂಥ ಕನಿಷ್ಠ ಸಾಮಾನ್ಯ ಜ್ಞಾನ ಊಟ ಮಾಡೋರ್ಗಿದ್ರೆ ಸಾಕು. ಈಗ ನಾನು ಮೊನ್ನೆ ಒಂದು ಊಟಕ್ಕೆ ಹೋಗಿದ್ದೆ, ಒಂದು ದೇವಸ್ಥಾನಕ್ಕೆ. ಅಲ್ಲಿ ಪ್ರಸಾದ ಹಾಕಿದ್ರು. ಆ ಪ್ರಸಾದದ ಫೋಟೋ ಮೊದಲೇಟ್ಗೆ ಯಾವ ರೀತಿ ಇತ್ತು ಇಲ್ಲಿ ಹಾಕಿದೆ ನೋಡಿ. ಅದಾದಮೇಲೆ ಎಲ್ಲ ಊಟ ಆಯಿತು. ಊಟವಾದ ನಂತರ ನಾನು ಊಟ ಮಾಡಿರುವಂಥ ಎಲೆ ಯಾವ ರೀತಿ ಇದೆ ನೋಡಿ. ಹಂಗನ್ಬಿಟ್ಟು ನಾನು ಈ ವಿಡಿಯೋ ಮಾಡೋಕ್ಕೆ ಸಲುವಾಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಊಟ ಮಾಡಿದ್ದೀನಿ ಅಂತಲ್ಲ. ನಾನು ಎಲ್ಲೇ ಊಟಕ್ಕೆ ಹೋದ್ರೂ ಇದೇ ರೀತಿ. ಈಗ ನಾನ್ ವೆಜ್ ಹೇಳಿದ್ನಲ್ಲ, ಸ್ನೇಹಿತರು, ಮೂಳೆ ಒಂಚೂರಿದ್ರು ಮನೇಲಿ ಬಿಡಲ್ರು. ಎಲ್ಲ ನೀಬಿ ಚೀಪಿ ಕವ್ರಿ, ಅದು ಯಾವ್ದಾರ ನಾಯಿ ಬೆಕ್ಕುಗೆ ಹಾಕಿದ್ರು ತಿನ್ನಲು ಆ ಮಟ್ಟಿಗೆ ಮಾಡಿಬಿಡ್ತಾರೆ ಮೂಳೆ ಇವೆಲ್ಲನೇ. ಚಿಕನ್ನಲ್ಲಿ ಎಷ್ಟೋ ಜನ ಮೂಳೆನೂ ತಿನ್ಕೋತಾರೆ, ಕಾಲೊಂದು ಮೂಳೆ ಬಿಟ್ಬಿಟ್ರೆ ಅವೇನದ ಮಿದ್ವಾಗವೆ ಅಂತ. ಆದರೆ ಅಲ್ಲಿ ಅರ್ಧಕ್ಕರ್ಧ ಇಪಿತ್ನಾಗಿ ತಿನ್ಬಿಟ್ಟು, ನಮ್ಮ ಕಡೆ ಇಪಿತ್ನ ಅಂತಾರೆ, ಬೇಕಾಬಿಟ್ಟು ತಿನ್ಬಿಟ್ಟು ಅರ್ಧಕ್ಕರ್ಧ ನಾನ್ ವೆಜ್ನೂ ಬಿಟ್ಟಿರ್ತೀರಿ. ನಾನ್ ವೆಜ್ ಉಡ್ತೇಲಿ, ಇನ್ನು ಸಸ್ಯಾಹಾರಿ ಉಡ್ತೇಲಿ ಸ್ವೀಟ್ನೇ ಎಷ್ಟೋ ತಾವು ಒಂದೊಂದು ಸ್ವೀಟೇ ಇರ್ತದೆ. ಡ್ರೈ ಜಾಮೂನ್ ಇರ್ತದೆ, ಮೈಸೂರು ಪಾಕ್ ಇರ್ತದೆ, ಜಾಂಗೀರ್ ಇರ್ತದೆ, ಬಾದರ್ಸಹ ಇರ್ತದೆ. ಅವೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತೀರಿ. ಯಾರು ಹಣಕ್ಕೆ ಅನ್ನಕ್ಕೆ ಅಗೌರವ ತೋರ್ತಾನೋ, ದುರಾಂಕಾರ ತೋರ್ತಾನೋ, ಅವನಿಗೆ ಭವಿಷ್ಯದಲ್ಲಿ ಅನ್ನ ಸಿಕ್ತೆ ಹೋಯ್ತದೆ, ಹಣ ಸಿಕ್ತೆ ಹೋಯ್ತದೆ. ನಾವು ಎಲ್ಲಿ ಜೋಬೆಯಲ್ಲಿ 1000 ರೂಪಾಯಿ ಇರಲಿ, ಎಲ್ಲರೂ 1 ರೂಪಾಯಿ ಬಿದ್ದಿದ್ರೆ ಹಿಂಗೆ ಕಣ್ಣಿಗೆ ಒತ್ಕೋತೀವಿ. ಯಾಕೆ? ಅದು ಹಣ. ಅದೇ ರೀತಿ ಅನ್ನವನ್ನು ನಾವು ಮೊದಲೇ ಹಾಕ್ದಾಗ ಒಂದು ತೂತು ಎತ್ಕೊಂಡು ಹಿಂಗೆ ತಿನ್ನಬೇಕು. ಕೋಟಿ ಸಂಪಾದನೆ ಮಾಡಿರೋರು ಅವ್ರ ರಾಜಕಾರಣಿಗಳು, ಶ್ರೀಮಂತರು, ಪಾಪ ಅವ್ರಿಗೆ ಅನ್ನ ತಿಂದರೆ ಶುಗರು, ಒತ್ತರಂಟಿ ಇದ್ದರೆ ಒಣ ರೋಟಿ ತಿನ್ಕೊಂಡು 3 ಹೊತ್ತು ಕಾಲ ಕಳ್ಕೊಂಡು ಓಡಾಡ್ತಾರೆ. ಅಂಥದ್ರಲ್ಲಿ ಭಗವಂತ ನಮ್ಗೆ ಏನೇ ತಿನ್ನರೂ ಅರ್ಗಿಸ್ಕೋವ ಶಕ್ತಿ ಕೊಟ್ಟಿರುವಾಗ ಆಹಾರ ಪದಾರ್ಥಗಳ ಮೇಲೆ ನಾವು ಅಹಂಕಾರ ತೋರಿಸುವುದು ಮನುಷ್ಯನಿಗೆ ಒಳ್ಳೇದಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ನಮ್ಮ ಸ್ನೇಹಿತರು ಹೇಳ್ತಾರೆ, ಬೇರೆಯವ್ರಿಗೆ ಯಾರು ಆಯ್ತದಲ್ಲ ನೀವು ಊಟ ಮಾಡಿರೋ ಎಲೆ ಇನ್ನೊಬ್ರಿಗೂ ಕೊಡ್ಬೋದು ಅಂತಾರೆ. ಆ ರೀತಿ ನಾನು ಊಟ ಮಾಡ್ತೀನಿ. ಯಾಕೆ? ಆ ರೈತನ ನೋವು, ಶ್ರಮ, ಈ ಕಾರ್ಯಕ್ರಮ ಮಾಡಿರೋರು, ಅನ್ನದಾನ ಮಾಡ್ತಾ ಇರೋರು, ಆ ನೋವು, ಶ್ರಮ ಹತ್ತಿರದಿಂದ ನಾನು ನೋಡಿದ್ದೀನಿ. ಅದನ್ನು ನಿಮಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ, ಸರಿ ಇದ್ದರೆ ಪರವಾಗಿಲ್ಲ, ಏನೋ ಹೇಳವನೇ ಅನ್ನೋದನ್ನು ಸ್ವಲ್ಪ ಇನ್ನು ಮುಂದಾದರೂ ಗಮನ ಕೊಡಿ ಅನ್ನೋದು ನನ್ನ ಮನವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ. ವಂದನೆಗಳು.